ನಾಡಗೌಡ್ರೆ, ಈಗ ನಾವು ಚುನಾವಣೆಗೆ ಬರ್ತಾ ಇದ್ದೀನಿ. ನಾನು ಚುನಾವಣೆ ವಿಚಾರಕ್ಕೆ ಬಂದಾಗ ರಾಜ್ಯಸಭೆ ಚುನಾವಣೆಗಳನ್ನು, ಅದರಲ್ಲೂ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗುವ ಚುನಾವಣೆಗಳನ್ನು ತುಂಬ ಜಟಿಲ ಮಾಡಿಕೊಂಡು, ಅದರಲ್ಲೂ ಒಂದಷ್ಟು ಕನ್ಫ್ಯೂಷನ್ಸ್ ಇಟ್ಕೊಂಡು, ಅಡ್ಡ ಮತದಾನಕ್ಕೆ ಹಾತೊರೀತಾ ಕೂತ್ಕೊಳ್ಳೋ ಕಾಲಕ್ಕೆ ನಾವು ಬಂದುಬಿಟ್ಟಿದ್ದೀವ. ಕುಮಾರಸ್ವಾಮಿ ಅವರೇ, ಕುಪೇಂದ್ರ ರೆಡ್ಡಿ ಒಬ್ಬರು ಇಲ್ಲ ಅಂದಿದ್ರೆ ಗಣೇಶ್ ಅವರು ಒಪ್ಕೊಳ್ತಾರೆ. ಏನಲ್ಲಿ ಎಲೆಕ್ಷನಲ್ಲಿ ಏನೂ ಇರಲಿಲ್ಲ. ಏನಿತ್ತು ಸರ್, ಕುಪೇಂದ್ರ ರೆಡ್ಡಿ ಒಬ್ಬ ಕ್ಯಾಂಡಿಡೇಟ್ ಆಗದೆ ಇದ್ದಿದ್ರೆ ಏನಿತ್ತು ಎಲೆಕ್ಷನಲ್ಲಿ? ಯಾಕಂದ್ರೆ ನೀವು ನೆನಪೈತೆ ಎಲ್ಲೋ ಇಲ್ಲೇ ಡಿಸ್ಕಷನ್ನು ಚುನಾವಣೆಗಿಂತ ಮುಂಚೆ ಆಯಿತು. ಹಾಂ, ಇದು ಒಂದೊಂದು ರಾಜಕೀಯ ಪಕ್ಷದ ಒಂದು ಸ್ಟ್ಯಾಂಡು. ಓಕೆ, ರಾಜಕೀಯ ಪಕ್ಷ ಖಾಲಿ ಕೂತ್ಕೊಳ್ಳೋಕ್ಕಾಗಲ್ಲ. ನನ್ನ ಕಡೆ ಜನ ಇದ್ದಾರೆ, ನಾವು ಆಟ ಆಡೋರೆ 19 ಜನ ಇದ್ದಾರೆ. 10 ಮಂದಿ ನಾಮಿನೇಷನ್ ಕೊಡೋಕೆ ತಯಾರಿದ್ದಾರೆ. ಒಬ್ಬ ವ್ಯಕ್ತಿ ತಯಾರಿದ್ದಾನೆ ಹೂ ಈಸ್ ಕೇಪೇಬಲ್ ಆಫ್ ಡೂಯಿಂಗ್ ಸೋ ಮೆನಿ ಥಿಂಗ್ಸ್. ಸೊ ಆಟ ಆಡೋಕ್ಕೆ ಹೋಗಿದ್ದಾರೆ. ಆಟ ಆಡೋ ಹೋಗೋದ್ರಾಗ ಯಾರಿಗೆ ಹೊಡ್ತಾ ಬಿತ್ತು? ಈಗ ಕುಮಾರಸ್ವಾಮಿ ಅವ್ರಿಗೆ ಹೊಡ್ತಾ ಬೀಳಲಿಲ್ಲ. ಅವ್ರು 90 ಸೀಟ್ ಇಂಟ್ಯಾಕ್ಟ್ ಅದು. ಕಾಂಗ್ರೆಸ್ದವರು ಗೇನ್ ಮಾಡ್ಕೊಂಡ್ರು. BJP 2 ಸೀಟ್ ಹೊರಗೆ ಹೋದು, ಹೊರಗೆ ಓಪನ್ ಆಯ್ತು. ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆ ಆಯ್ತಲ್ಲ. ಅಲ್ಲಿಂದ ಈ ಜಿಂದಾಬಾದ್ ಬಗ್ಗೆ ಹೇಳೋದಂದ್ರೆ, ಅಲ್ಲೇ ಬಾಂಗ್ಲಾದೇಶ್ ಜಿಂದಾಬಾದ್ ಅಂದ್ರೆ ಯಾರು ಏನೋ ಅನ್ನಲ್ಲ, ಶ್ರೀಲಂಕಾ ಜಿಂದಾಬಾದ್ ಅಂದ್ರೆ ಏನೂ ಇಲ್ಲ. ನನಗೆ ವೈಯಕ್ತಿಕವಾಗಿ ಗೊತ್ತರ ಪಾಕಿಸ್ತಾನ ಜನರು ಭಾಳ ಒಳ್ಳೆಯವರೇ ಇದ್ದಾರೆ. ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ಪೊಲಿಟಿಕಲ್ ಸೆಟಪ್ ಅಲ್ಲೇ ನಮ್ಮ ಎನಿಮಿ ರಾಷ್ಟ್ರ ಆಗಿಬಿಟ್ಟಿದೆ ಅದು ಅಂದಾಗ ಇದು ಬ್ಯಾಡ್ ಟೇಸ್ಟ್ನಾಗ ಆಗುತ್ತೆ. ಇವ್ರು ಕಾಂಗ್ರೆಸ್ದವ್ರು ಹಾಗೆ ಇಡೀ ಹೋಲ್ ಪಾರ್ಟಿ ನಾವು ಬ್ಲೇಮ್ ಮಾಡಲ್ಲ. BJPನೇ ಕೆಟ್ಟ ಅನ್ನೋಕ್ಕಾಗತ್ತೆ. BJP ಒಳ್ಳೆ ವಾಜಪೇಯಿ ಅವ್ರು ಒಳ್ಳೆಯವ್ರು ಇದ್ದಿಲ್ವ? ಕಮಲ ಇದ್ದಂಗೆ ಅವರೇ ಕಮಲ, ವಾಜಪೇಯಿ ಅವರೇ ಕಮಲ್ ಅಲ್ವಾ? ಸೊ ಕೆಸರಿನಲ್ಲಿ ಕಮಲ ಯಾರೋ ಮಾಡ್ದ ಅಂತ ಇಡೀ ಪಾರ್ಟಿ ಬ್ಲೇಮ್ ಮಾಡಲ್ಲ. ಡೋಂಟ್ ಬ್ಲೇಮ್ ದ ಪಾರ್ಟಿ. ಇಂಡಿಯಾ ಇಸ್ ಎ ಪೊಲಿಟಿಕಲ್ ಡೆಮೋಕ್ರೆಟಿಕ್ ಇದು ಪಾರ್ಟಿ ಡೆಮೋಕ್ರಸಿ ನಡೀತಾ ಇದೆ. ಒಂದು ಪೊಲಿಟಿಕಲ್ ಪಾರ್ಟಿ, ಬೇರೆ ಪೊಲಿಟಿಕಲ್ ಪಾರ್ಟಿ, ಅಪೋಸಿಷನ್ ಪಾರ್ಟಿ ಇರಬೇಕಾಗತ್ತೆ. ನಾವು ಆ ಅಪೋಸಿಷನ್ ಪಾರ್ಟಿ ಗೌರವ ಕೊಡ್ಬೇಕಾಗತ್ತೆ. ಓಕೆ, ಯಾವಾಗ ಜವಾಹರ್ಲಾಲ್ ನೆಹರು ಅವರೇ ವಾಜಪೇಯಿ ಅವ್ರಿಗೆ ಗೌರವ ಕೊಟ್ಟರು, ನೀನಂತ ಈ ಪಾರ್ಲಿಮೆಂಟ್ನಾಗ ಇರಬೇಕು ಅಂತ. ಅವ್ರು ಈ ನೆವರ್ ನೀವು ಅಪೋಸಿಷನ್ ಅನ್ಬೇಡ್ರಿ, ಪ್ರತಿಪಕ್ಷ. ಓಕೆ, ಒಂದು ಡೆಮೋಕ್ರಸಿಗೆ ಒಂದು ಆಲ್ಟರ್ನೇಟಿವ್ ಪೊಲಿಟಿಕಲ್ ಪಾರ್ಟಿ ಇರಬೇಕಾಗತ್ತೆ. ನಾವು BJP ಇರ್ಬೇಕನ್ನೋರೆ, ಕಾಂಗ್ರೆಸ್ಸು ಇರ್ಬೇಕನ್ನೋ, ಕಾಂಗ್ರೆಸ್ ನಾಶ ಮಾಡೋದನ್ನ ಎಂದು ಹೇಳೋದಿಲ್ಲ. ಕಾಂಗ್ರೆಸ್ ಪಾರ್ಟಿನೂ ಇರಬೇಕು, ದೇಶದಲ್ಲಿ ಇರಬೇಕು. ನಾವು ಇಬ್ಬರನ್ನೂ ಸೋಲಿಸಿ ಬಂದಿದ್ದೀನಿ 3 ಸರಿ 4 ಸರಿ, ಇಬ್ಬರನ್ನೂ ಸೋಲಿಸಿ ಬಂದಿದ್ದೀನಿ. 1 ಸರಿ 2 ಸರಿ ಸೋತಿದ್ದೀನಿ. ಅದು ಪ್ರಶ್ನೆ ಅಲ್ಲ. ಈಗ ನಮ್ಗೇನು, ಈಗ ರಾಜಕೀಯವಾಗಿ ನಾವು ಏನು ಸ್ಟ್ಯಾಂಡ್ ತೊಗೋಬೇಕು? ಈಗ ನಾವು ಯಾರು BJP ವಿರುದ್ಧವಾಗಿ ನಾವು ಕೆಲಸ ಮಾಡ್ತಾ ಇದ್ವಿ. ಪ್ರಜಾಪ್ರಭುತ್ವ ಉಳಿಲಿಕ್ಕೆ, ಪ್ರಜಾಪ್ರಭುತ್ವ ಉಳಿಬೇಕಲ್ಲ. ಓಕೆ, ನಾವು ಎಲ್ಲರೂ ಕೂಡ ಒಂದೇ ಪಾರ್ಟಿ, ಒಂದೇ ಇದನ್ನ ಮಾಡೋಕ್ಕಾಗಲ್ಲ. ಮೇಡಮ್, ನಾನು ಸರ್ ಒಂದು ವಿಷಯ ಹೇಳಿದ್ರು, ಅದಕ್ಕೋಸ್ಕರ ಪ್ರಸ್ತಾಪ ಮಾಡಿಬಿಟ್ಟೆ ಮುಂದಕ್ಕೆ ಹೋಗ್ತೀನಿ. ನಾನು ಚುನಾವಣೆಗೆ ಬಂದುಬಿಡ್ತೀನಿ. ನಾನು ಇದೇ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಕೆಲವು ವರ್ಷಗಳ ಹಿಂದೆ ಮೇಡಮ್, ಒಂದು 4-5 ವರ್ಷ ಆಗಿರಬೇಕು ಅಂತ ಭಾವಿಸೋಣ, ಒಂದು ಹುಡುಗಿ ಲಿಯೋನಿ ಅಂತ ಹೆಸರು, ಇನ್ನೂ ಆರಂಭದಲ್ಲಿ ಒಂದೇನೋ ಹೆಸರು ಬರುತ್ತೆ. ಆ ಒಂದು ಈವೆಂಟಲ್ಲಿ OWC ಭಾಗಿಯಾಗಿದ್ದರು. ಚಾಮರಾಜಪೇಟೆ ವಿಭಾಗಕ್ಕೆ ಬರ್ತಕ್ಕಂಥ ವಾರ್ಡ್ನವರೊಬ್ಬರು ಆ ಒಂದು ಇಡೀ ಆ ಸಭೆಯನ್ನು, ಆ ಪ್ರತಿಭಟನೆಯನ್ನು ಕಂಡಕ್ಟ್ ಮಾಡಿದರು. ಏಕಾಏಕಿ ಆ ಹುಡುಗಿ ಪಾಕಿಸ್ತಾನ ಜಿಂದಾಬಾದನ್ನು ಶುರು ಮಾಡಿದ್ರು. ಖುದ್ದು ಅಂಥ OWC ಹೇಳಿ OWC ಅಂತ OWC ಫಸ್ಟ್ ಆ ಹುಡುಗಿ ನಡೀರಿ, ಆ ಥರ ಮಾತಾಡಬಾರ್ದು, ನೀನು ಹಂಗೆ ಮಾತಾಡಬಾರ್ದು ಅಂತ ಖಂಡಿಸಿದ್ರು ಮೇಡಮ್. ಬೇರೆ ನಮ್ಮದೇ ವಿಧಾನಸೌಧದಲ್ಲಿ ನಾಜೀರ್ ಹುಸೇನ್ ಅವರು ಒಂದು ಖಂಡನೆ ಬರಲಿಲ್ಲ. ಯಾರಪ್ಪ ಹಂಗೆ ಮಾತಾಡ್ತಿರೋದು, ಸುಮ್ಮನಿರಪ್ಪ ಅಂತ ಒಂದು ಮಾತು ಬರಲಿಲ್ಲ. ಇದು ಆಘಾತ ಅಲ್ವಾ ಮೇಡಮ್? ಅಲ್ಲ, ಇವಾಗ ನಾನು ಹೇಳ್ತಾ ಇರೋದು ನೋಡಿ, ಒಬ್ರು ಯಾರೋ ಕೂಗೋದ್ರಿಂದ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಬ್ಲೇಮ್ ಮಾಡೋವಂಥದ್ದು ತಪ್ಪು. ಇವಾಗ ಅವ್ರು ಯಾರು ವ್ಯಕ್ತಿ, ಯಾರು ಬಂದಿದ್ದಾರೆ, ಅವ್ರು ಹುಡುಗಿನ ಜೈಲ್ಗೂ ಹಾಕಿದ್ರು ಮೇಡಮ್. ಬೇಲು ತಗೊಂಡು ಆಚೆ ಬಂದು ಆಯ್ತು. ಆಮೇಲೆ ಆ ಹುಡುಗಿ ಇನ್ನೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ಅದನ್ನೇ ಇವಾಗ ನಾನು ಹೇಳ್ತಾ ಇದ್ದೀನಿ. OWC ಪ್ರೆಸ್ ಇಂಟರ್ವ್ಯೂದಲ್ಲಿ ಇಂಡಿಯನ್ ಬಗ್ಗೆ ಮಾತಾಡಿದ್ರೆ, ನಮ್ಮ ಇಂಡಿಯಾ, ನಮ್ಮ ಗೌರ್ಮೆಂಟ್ ನಾವು ಹ್ಯಾಂಡಲ್ ಮಾಡ್ಕೋತೀವಿ. ಹೌದು, ಇಮಿಡಿಯೇಟ್ಲಿ ಪಾಕಿಸ್ತಾನಕ್ಕೆ ಹೇಳ್ಬಿಡ್ತಾನೆ, ಯು ಡೋಂಟ್ ಟಾಕ್ ಅಬೌಟ್ ಅವರ್ ಇಂಡಿಯನ್ ಕಂಟ್ರಿ. ಕರೆಕ್ಟ್. ನಮ್ದು ಅವ್ರ ಜಗಳ ನಾವು ಪಡೆದಾಡ್ತೀವಿ. ಇಲ್ಲಿ ಅದ್ರ ಬಗ್ಗೆ ನೀವು ಮಾತಾಡಕ್ಕೆ ಬರ್ಬಾರ್ದು. ಇದನ್ನೇ ನಾನು ಹೇಳ್ತಾ ಇರೋದು. ಇವಾಗ ನೋಡಿ, ಒಬ್ಬರಿಂದ ನಮ್ಗೆ ಅವನ್ ಯಾರೋ ವ್ಯಕ್ತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದು ಯಾಕೆ ಕೂಗಿದ್ದಾರೆ, ಅವ್ರು ಯಾರು, ಅದು ಒಳಗಡೆ ಯಾಕೆ ಬಂದ, ಅವ್ರ ಉದ್ದೇಶ ಏನಿತ್ತು, ಅದೆಲ್ಲ ಏನು ಸಂದರ್ಭ ನಾವು ತಿಳ್ಕೋಬೇಕು. ತಿಳ್ಕೊಂಡಾಗ ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡೋದಕ್ಕೆ ಸಾಧ್ಯ. ಅದ್ರ ಬಗ್ಗೆ ನಮಗೆ ಮಾತಾಡೋದಕ್ಕೆ ನಮ್ಮ ಹೈಕಮಾಂಡ್ ಅವ್ರು ಇದ್ದಾರೆ, ನಮ್ಮ ರಾಜ್ಯ ನಾಯಕರೆಲ್ಲರೂ ಇದ್ದಾರೆ. ಅದ್ರ ಬಗ್ಗೆ ಅದನ್ನ ನಾಳೆ ಚರ್ಚೆ ಮಾಡಿ ನಿಮ್ ಗಮನಕ್ಕೆ ಖಂಡಿತವಾಗ್ಲೂ ತಗೋತಾರೆ. ಅದನ್ನ ನೋಡಿ ಅದನ್ನ ತಗೊಂಡ್ಬರ್ತಾರೆ. ಇದನ್ನ ನಾವು ಒಂದು ಗೆಲುವನ್ನ ಮುಚ್ಚಾಕೋದಕ್ಕೆ ಒಂದು ಇದನ್ನ ಬಳಸ್ಕೊಂಡು BJP ಅವರು ಅಸ್ತ್ರ ಮಾಡ್ಕೊಂಡು ಇದನ್ನ ತಗೊಳೋದಕ್ಕೆ ನಮ್ಮ ಪಾರ್ಟಿಯವರು ಇದ್ದಾರೆ. ನಾವೆಲ್ಲರೂ ಕೂಡ ಯಾರೂ ಇದನ್ನ ಒಪ್ಪೋದಿಲ್ಲ. ಅದಕ್ಕೆ ಏನು ಸೂಕ್ತ ಕ್ರಮ ತಗೋಬೇಕು, ಅದು ಯಾವ ಸಂದರ್ಭದಲ್ಲಿ ಆಗಿದೆ ಏನೋ ಅದನ್ನ ಖಂಡಿತವಾಗ್ಲೂ ಅದ್ರ ಬಗ್ಗೆ ಗಮನ ಹರಿಸ್ತಾರೆ ಅನ್ನುವಂಥದ್ದು. ಮೇಡಮ್, ಬೇರೆ ಕಡೆಯೂ ಕೂಡ ಕಾಂಗ್ರೆಸ್ನ ಓಟ್ಗಳು BJP ಕಡೆ ಹೋಗಿದೆ ಮೇಡಮ್. ಅಡ್ಡ ಮತದಾನ ಬೇರೆ ರಾಜ್ಯಗಳಲ್ಲೂ ಆಗಿದೆ. ಬರೀ ಇವತ್ತು
ಒಂದೇ ಒಂದು ಸ್ಟೇಟಲ್ಲಿ ರಾಜ್ಯಸಭಾ ಚುನಾವಣೆ ನಡೆದಿಲ್ಲ, ಬೇರೆ ಕಡೆನೂ ಆಯಿತು. ಯಾಕೆ ಮೇಡಮ್? ಅಂದರೆ ಕಾಂಗ್ರೆಸ್ಸಿಂದನೂ ಕೂಡ ಓಟ್ಗಳು ಆಚೆ ಹೋಗುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸನ್ನು ಬಿಡೋ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಿದೆಯಾ ಅಂತ. ಏನೀಗ ನಾನು ಓಟ್ ಹಾಕಲ್ಲ ಅಂತ ಕೆಲವು ಕಡೆ ಓಟೇ ತೋರಿಸಿಲ್ಲ ಮೇಡಮ್, ಹಂಗೆ ಹಾಕ್ಬಿಟ್ಟಿದ್ದಾರೆ. 7-8 ಓಟ್ಗಳು ಓಟೇ ತೋರಿಸಿಲ್ಲ, ಹಿಂಗೆ ಹಾಗೆ ಹಾಕ್ಬಿಟ್ಟಿದ್ದಾರೆ. ಅದು ಅಂಡರ್ಸ್ಟುಡ್. ಅದು ನೋಡಿ, ಇವತ್ತು ವಿಶೇಷವಾಗಿ ನಾವು ನನ್ನ ಕರ್ನಾಟಕದ ಬಗ್ಗೆ ಮಾತಾಡೋದಕ್ಕೆ ಬಯಸ್ತೀನಿ. ಇವತ್ತು ಬಿಜೆಪಿ ಇದು ಮೇಡಮ್ ಹಿಮಾಚಲ ಪ್ರದೇಶದಲ್ಲಿ ಮೇಡಮ್ ಇದು ಕಾಂಗ್ರೆಸ್ನ 6 ಶಾಸಕರು ಬಿಜೆಪಿಗೆ ಕ್ರಾಸ್ ವೋಟ್ ಮಾಡಿರೋದು. ಕಾಂಗ್ರೆಸ್ನ 6 ಶಾಸಕರು. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ಕರ್ನಾಟಕದ ಬಗ್ಗೆ ನಾನು ಮಾತಾಡೋದಕ್ಕೆ ಬಯಸ್ತೀನಿ. ಮೊದಲನೇದಾಗಿ ಇಲ್ಲಿ ನಡೆದಂತ ಚುನಾವಣೆ ಇವತ್ತು ಬಹಳ ಕುತೂಹಲಕರವಾದಂಥ ಚುನಾವಣೆ. ಯಾಕಂದ್ರೆ ಇವತ್ತು 5ನೇ ಅಭ್ಯರ್ಥಿಯನ್ನ ಇವತ್ತೇನು ಘೋಷಣೆ ಮಾಡಿದ್ರು ಅಂದಿನಿಂದನೂ ಕೂಡ ಬಹಳ ಕುತೂಹಲ ಇದ್ದಂಥದ್ದು. ಯಾವ ಒಂದು ಮಾನದಂಡದ ಮೇಲೆ ಅವರು ಈ 5ನೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ರು? ಆತ್ಮವಿಶ್ವಾಸ, ಇವತ್ತು ನಮಗೆ ಆತ್ಮಬಲ, ಈ ತರ ಎಲ್ಲ ವರ್ಡ್ಸ್ಗಳನ್ನ ಹೇಳಿದ್ರು. ಯಾವ ಆತ್ಮವಿಶ್ವಾಸ ಅದು ನನಗೆ ಗೊತ್ತಾಗ್ಲಿಲ್ಲ, ಅದು ಆತ್ಮಬಲ ಯಾವ ತರನೋ ಅದನ್ನು ಗೊತ್ತಾಗ್ಲಿಲ್ಲ. ಇವತ್ತು ಒಬ್ಬ ವ್ಯಕ್ತಿನ ನಿಂದ್ರಿಸಿ ಸೋಲಿಸ್ಬೇಕು, ಅವರು ಇದು 2ನೇ ಬಾರಿ ಸೋಲನ್ನ ಕಂಡಂಥದ್ದು. ಇವತ್ತು ಏನು ವಿಶೇಷವಾಗಿ ಅವ್ರನ್ನ ಕೆಡ್ಡಕ್ಕೆ ಕೆಡಬೇಕು ಅಂತ ಹೇಳಿ ಮಾಡಿದ್ದೋ, ಏನು ಪೂರ್ವ ತಯಾರಿ ಇಲ್ಲಿದ್ದೇನೋ, ಏನು ಪ್ರಬುದ್ಧ ರಾಜಕಾರಣಿಗಳ ಅಲ್ಲ ಅಂತ ಹೇಳಬೇಕು. ಯಾಕಂದ್ರೆ ಇರುವಂತ ಮೇಲ್ನೋಟಕ್ಕೆ ಎಷ್ಟು ಮತದಾನಗಳು ನಮಗಿದೆ, ಎಷ್ಟು ಬಿಜೆಪಿಗೆ ಪರವಾಗಿದೆ, JDS ಎಷ್ಟಿದೆ, ಇನ್ನು ಎಷ್ಟು ಬರ್ಬೋದು, ಅದು ಎಲ್ಲ ಮೇಲ್ನೋಟಕ್ಕೆ ಎಲ್ಲ ಲೆಕ್ಕಾಚಾರ ಒಂದು ಸಂಪೂರ್ಣವಾಗಿ ಇದ್ದಾಗ 25 ಮತದಾನಗಳು ಅಡ್ಡ ಮತದಾನ ಆಗ್ಬಿಟ್ರೆ ಗೆದ್ದು ಬಿಡ್ತೀವಿ ಅಂತ ಹೆಂಗೆ ಆಗುತ್ತೆ? ಒಂದು ಸರಿ ನೋಡ್ರಿ, ಹಿಂಬಾಗಲಿಂದ ಬಂದು ಸರ್ಕಾರ ಮಾಡಿದ್ದಾರೆ, ಪದೇ ಪದೇ ಅದನ್ನ ಮಾಡೋದಕ್ಕೆ ನಾಯಕರು ಜನಪ್ರತಿನಿಧಿಗಳು ಮೂರ್ಖರಲ್ಲ, ಜನಗಳು ಮೂರ್ಖರಲ್ಲ. ಒಂದ್ಸರಿ ಜನರನ್ನ ಮೂರ್ಖರು ಮಾಡಬಹುದು, ಒಂದ್ಸರಿ ದುಡ್ಡಿಂದಾನೇ ಎಲ್ಲಾನು ಕೊಂಡ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ದುಡ್ಡಿಂದ ಕೊಂಡ್ಕೊಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಜನರು ಇವತ್ತು ತಕ್ಕ ಪಾಠವನ್ನ ಕಲಿಸಿ 135 ಸೀಟನ್ನ ಕೊಟ್ಟಿದ್ದಾರೆ ನಮಗೆ. ಇವತ್ತು ಪಕ್ಷೇತರ ಅಭ್ಯರ್ಥಿಗಳು ಕೂಡ ಯಾಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ? ಇವತ್ತು ಎಸ್ ಟಿ ಸೋಮಶೇಖರ್ ಅವರು ಒಂದ್ ಕಡೆ ಹೇಳ್ತಾರೆ, ನಾನು ಅಭಿವೃದ್ಧಿ ಪರವಾಗಿ ಮತದಾನ ಮಾಡಿದ್ದೀನಿ ಅಂತೇಳಿ. ಇಷ್ಟು ಸಾಕು ನಮ್ಮ ಕಾಂಗ್ರೆಸ್ಗೆ ಅವ್ರು ನೀಡ್ತಿರುವಂತ ಸರ್ಟಿಫಿಕೇಟ್. ನಾವು ಬಂದಂತ 1 ವರ್ಷದ ಅವಧಿ, 1 ವರ್ಷ ಪೂರೈಸ್ತಾ ಬಂದಿದ್ದೀವಿ. ಈ ಅವಧಿಯಲ್ಲಿ ನಾವು ಜನರಿಗೆ ನೀಡಿದಂತ ಎಲ್ಲ ಯೋಜನೆಗಳಾಗಿರ್ಬೋದು, ಇವತ್ತು ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ನಾವು ಅಭಿವೃದ್ಧಿಯ ಅನುದಾನವನ್ನ ಹಂಚಿದೀವಿ. ಅವ್ರನ್ನ ಉಚ್ಚಾಟಿಸ್ತಾ ಇದ್ದಾರೋ ಅದೇನೋ ರಾಜೀನಾಮೆ, ಅದು ಕ್ಲಾರಿಟಿ ಸಿಕ್ಕಿಲ್ಲ ಮೇಡಮ್. ಇನ್ನು STS ಬಗ್ಗೆ ಕ್ರಮ ತಗೊಳ್ಳೋಕು ಇಂದು ಮುಂದೆ ನೋಡೋ ಸ್ಥಿತಿಲಿ ಬಿಜೆಪಿ ಇದೆ. ಇವತ್ತು ಏನ್ ಮಾಡ್ಬೇಕು, ಅವ್ರನ್ನ ಏನ್ ಮಾಡ್ಬೇಕು ಅರ್ಥನೇ ಆಗ್ತಿಲ್ಲ ಅವ್ರಿಗೆ. ಅದನ್ನೇ ಇವತ್ತು ನೀವು ನಮಗೆ ಕೇಳಿದ್ರೆ ಏನ್ ಮಾಡ್ತೀರಾ ಇದ್ರ ಬಗ್ಗೆ ಘೋಷಣೆ ಕೂಗಿದ್ದಕ್ಕೆ ಅಂತ ನೀವು ಅವರಿಗೆ ಕೇಳಬೇಕು. ಯಾರು ಬಿಡಲ್ಲ ಮೇಡಮ್, ಮಾಡಿದ್ರು ಬಹಿರಂಗವಾಗಿ. ಯಾಕೆ ಅದನ್ನ ಬಹಿರಂಗವಾಗಿ ಹೇಳಿದ್ರು ಅವರು. ಹೆಬ್ಬಾರ್ ಅವರು ಗೈರುಳಿದ್ರು. ಯಾಕೆ ಗೈರುಳಿದ್ರು? ಸಣ್ಣ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದಕ್ಕೆ ಒಬ್ಬ ನಮ್ಮ ಅಲ್ಲ, ಇವತ್ತು ನಮ್ಮ ಅಶೋಕ್ ಅವ್ರು ಹೇಳ್ತಾರೆ ಒಂದು ಕಡೆ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬೋದು ಅಂತ. ಅವ್ರು ಚಿಕ್ಕ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗೋದಕ್ಕೆ ಇವತ್ತು ನೋಡಿ, ಯಾವ್ದನ್ನು ಕಾಣ್ಲಿಲ್ದಂಗೆ ಯಾರ ಮೇಲೂ ಕೂಡ ಬ್ಲೇಮ್ ಮಾಡಬಾರ್ದು. ಅವರ ಮನೆ ವ್ಯಕ್ತಿಗಳನ್ನ, ಅವ್ರ ಮನೇಲಿ ಇರುವಂತ ಸದಸ್ಯರನ್ನ ಕರೆಕ್ಟ್ ಆಗಿ ಇಟ್ಕೊಳೋದಕ್ಕಾಗಿಲ್ಲ ಅಂದ್ರೆ ಪಕ್ಕದ ಮೇಲೆ ಅವ್ರ ಮೇಲೆ ಬೆರಳು ತೋರಿಸಬಾರ್ದು ಅಂತ ಹೇಳುವಂತವ್ರು. ಸತೀಶ್ ಅಡ್ಡ ಮತದಾನದ ವಿಚಾರ ಈಗ ಒಂದು ಕರ್ನಾಟಕದ ಬಗ್ಗೆ ನೀವೇನೋ ಖುಷಿ ಪಡೋ ಅಷ್ಟಲ್ಲೇ, ಹೇಗೆ ಸೋಮಶೇಖರ್ ಅವರು ಬಂದು ನಮ್ಮ ಒಕ್ಕೂಟಕ್ಕೆ ಓಟ್ ಹಾಕ್ಬಿಟ್ರು ಅಂತ ಖುಷಿ ಪಟ್ಟು ನಿಟ್ಟುಸಿರು ಬಿಡೋ ಅಷ್ಟಲ್ಲೇ ಇದೇ ಕಾಂಗ್ರೆಸ್ಸಿಂದ 6 ಜನ ಬಿಜೆಪಿ ಕ್ರಾಸ್ ವೋಟ್ ಮಾಡಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ. ರಮಾಕಾಂತ್ ಅವರೇ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸ್ಟ್ರಾಟಜಿ, ಒಂದೊಂದು ಪಕ್ಷದ ಒಂದು ಶಾಸಕರಿಗೆ ಒಂದೊಂದು ಬೇಡಿಕೆ ಇರುತ್ತೆ. ಅಂದ್ರೆ ಅವರಲ್ಲಿ ಆಡಳಿತದಲ್ಲಿ ಭಾಗಿಯಾಗೋದ್ಲಿ ಏನೋ ಸರ್ಕಾರದ ವಿರುದ್ಧ ಅಸಮಾಧಾನ ಇರ್ತಕ್ಕಂಥದ್ದು, ಅಥವಾ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡಿದ್ರೆ ಅದಕ್ಕೆ ಬಹುಮತವನ್ನ ಕೊಡ್ತಕ್ಕಂಥದ್ದು. ಶಾಸಕರು ಅತಿ ಹೆಚ್ಚು ನಾವು ಗಮನಿಸೋದಾದ್ರೆ ದೇಶದಲ್ಲಿ ಇಂತಹ ಚುನಾವಣೆಗಳಲ್ಲೇ ಗೊತ್ತಾಗೋದು ಅವ್ರ ಪಕ್ಷಕ್ಕೆ ಎಷ್ಟು ಲಾಯಲ್ ಆಗಿದ್ದಾರೆ, ಅವ್ರ ಪಕ್ಷನು ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಯಾವ ರೀತಿ ನೋಡ್ಕೊಂಡಿದೆ ಅಂತಕ್ಕಂಥದ್ರ ಮೇಲೆ ಈ ಚುನಾವಣೆ ನಡೀತದೆ. ಸೊ ಆ ಹಿನ್ನೆಲೆಯಲ್ಲಿ ಅದನ್ನೇನು ನಾವು ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನನ್ನ ರಾಜ್ಯದ ಬಗ್ಗೆ ಮಾತಾಡಿದ್ರೆ ನನಗೆ ತುಂಬಾನೇ ಇದಾಗುತ್ತೆ. ಯಾಕಂದ್ರೆ ಇಲ್ಲಿ 5ನೇ ಅಭ್ಯರ್ಥಿಯ ಅವಶ್ಯಕತೆ ಏನು ಇರಲಿಲ್ಲ, ಚುನಾವಣೆನೂ ಆಗ್ಬೇಕು ಅಂತ ಇರಲಿಲ್ಲ. ಯಾರ ಪ್ರತಿಷ್ಠೆ ಇದು? ಬಿಜೆಪಿ ಇದು ಪ್ರತಿಷ್ಠೆ ಆಗಿತ್ತಾ ಅಥವಾ JDS ಪ್ರತಿಷ್ಠೆ ಆಗಿತ್ತಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಯಾಕಂದ್ರೆ ಇವತ್ತು JDS ನವರು ಅವರ ಸಂಖ್ಯೆ ಕಂದಕೂರ ಓಟು ಬೀಳೋವರೆಗೂ ಅದು ಅವ್ರಿಗೂ ತಳಮಳ ಗೊತ್ತಿಲ್ಲ, ತಳಮಳ ಆಗಿತ್ತು ಅವ್ರಿಗೂ. ಅಂದ್ರೆ JDS ಪಾರ್ಟಿ ತನ್ನ ಸ್ಟ್ರೆಂತ್ ತಾನು ಚೆಕ್ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಬುಟ್ಟಿ ಬಿಟ್ಬಿಟ್ಟು ಆಚೆ ಓಡೋಗ್ಬಿಡ್ತಾರೆ. ಕಂದಕೂರ ಓಟ್ ಬಿದ್ದಾಗ ಒಂದ್ಸಲ ಇಲ್ಲಿ ಮೈತ್ರಿ ಇವತ್ತು ನೋಡಿ ಅವ್ರು ಮಾಡ್ಕೊಂಡಿರೋ ಮೈತ್ರಿ ಅವ್ರ ಶಾಸಕರಿಗೆ ಇಷ್ಟ ಇಲ್ಲ, ಅವ್ರ ಜನಗಳಿಗೆ, ಅವ್ರ ಕಾರ್ಯಕರ್ತರಿಗೆ ಇಷ್ಟ ಇಲ್ಲ. ಇದು ರಿಸಲ್ಟ್ ನಮಗೆ ಪುಟ್ಟಣ್ಣಯ್ಯ ಅವರ ಎಲೆಕ್ಷನ್ ಅಲ್ಲಿ ಫಸ್ಟ್ ನೇ ರಿಸಲ್ಟ್, ಇದು 2ನೇ ರಿಸಲ್ಟ್. ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇದೇ ರಿಸಲ್ಟ್ ಇವ್ರು ಕಾಣ್ತಾರೆ. ಬಟ್ ರಮಾಕಾಂತ್ ಒಂದು ಸ್ಪಷ್ಟ,
ಈ ಎಂಟಿ ಪಾರ್ಟಿ ಓಟ್ ಹಾಕೋದು ತಪ್ಪು. ಯಾರೇ ಮಾಡಲಿ, ಇಲ್ಲಾರ ಮಾಡಲಿ, ಅಲ್ಲಾರ ಈ ಮಾಡಲಿ, ಪಾರ್ಟಿ ಇನ್ನೊಂದು ಪಾರ್ಟಿಗೆ ಯಾರು ಓಟ್ ಹಾಕ್ಬಾರ್ದು. ಬೇಡ ಅಂದ್ರೆ ಪಾರ್ಟಿ ರಾಜೀನಾಮೆ ಕೊಡಬೇಕು ಅವರು. ಇಲ್ಲಿ ಇದ್ಕೊಳ್ಳೋದು, ಇನ್ನೊಂದು ಪಾರ್ಟಿಗೆ ಓಟ್ ಹಾಕೋದು. ಇಲ್ಲ, ಅದನ್ನ ಮಾಡಿದ್ದಾರೆ ಕಳೆದ ಬಾರಿ ಹಿರಿಯರಾದ ನಾಡೇಗೌಡರು ಭಾಳ ಸ್ಪಷ್ಟವಾಗಿ ಹೇಳಿದ್ರು ಆಂಟಿ ವಿಚಾರವಾಗಿ ಅದೊಂದೇ ಪದ ಸಾಕು, 1000 ಮಾತಕ್ಕೆ ಅದೊಂದು ಪದ ಸಾಕು. ಆದರೆ ಇನ್ನೊಂದು ಹಿರಿಯರು ಒಂದು ಮಾತು ಹೇಳಿದ್ರು, ನಾವು ರಾಜಕೀಯ ಪಕ್ಷ ಸುಮ್ಮನೆ ಕೂರ್ಲಿಕ್ಕಾಗಲ್ಲ, 19 ಸೀಟ್ ಇದ್ದೀವಿ ರೀ, ಆಟ ಆಡಿದ್ರೆ ಗೆಲ್ಲಕ್ಕಾಗದ ಅಂತ ಗೊತ್ತಾಗೋದು. ಇಲ್ಲಪ್ಪ ನಿಮ್ಮ ಕಡೆ ಎಲ್ಲ ಒಳ್ಳೆ ಪ್ಲೇಯರ್ ಇದ್ದಾರೆ ಅಂತ ಕೂರ್ಲಿಕ್ಕಾಗಲ್ಲ, ಆಗಲ್ಲ. ಆಮೇಲೆ ನನ್ನ ಸಹೋದರಿ ಒಂದು ಮಾತು ಹೇಳ್ತಿದ್ರು, ನಾವು ಕಾಂಗ್ರೆಸ್ ಪಕ್ಷನ ಇವತ್ತು ಯಾಕೆ ಬ್ಲೇಮ್ ಮಾಡ್ತಿದ್ದೀವಿ ಅಂತಂದರೆ, ಕಾಂಗ್ರೆಸ್ ಪಕ್ಷದ ನಾಯಕರೇ ಗೆದ್ದಿರೋದು 2ನೇ ಬಾರಿ. ಅವ್ರ ಒಂದು ಖಂಡನೆ ಅದು ಬರಲಿಲ್ಲ, ಅವ್ರ ಬಾಡಿ ಲ್ಯಾಂಗ್ವೇಜು ಅಲ್ಲಿ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅವರು ಕೂಡ ಹೇಳಿದ್ರಿ, ಇಲ್ಲಪ್ಪ ಇಂಥದ್ದು ನಾನು ಖಂಡಿಸ್ತೀನಿ. ನೀವು ಓವೈಸಿ ಹೇಳಿದ್ರಿ ಹುಡುಗಿ ಸರ್, ಅಂಥ ಒಂದು ದೊಡ್ಡ ಗುಣ ಬೇಡವಾ ಸರ್, ಅಂಥ ಒಂದು ದೊಡ್ಡ ಪ್ರೇಮ ಅದು ಬೇಡವಾ ಸರ್. ಶಾಸಕ ಅದು ವಿಧಾನಸೌಧ ಸರ್, ವಿಧಾನಸೌಧನ ನೀನು ಮಾರ್ಕೆಟಿಂಗ್ ಮಾಡಕ್ಕೆ ಹೊರಟಿದ್ದೀರಿ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಇಲ್ವೇನು ಅಂತ ನಾವು ಕೇಳ್ತಿರೋದಷ್ಟೇ. ಹೇಳಿದ್ದು ಪಾರ್ಟಿ, ಇಡೀ ಪಾರ್ಟಿ ಬ್ಲೇಮ್ ಮಾಡಬೇಡಿ, ಯಾರೋ ಕೂಗದ ಪಾರ್ಟಿನೇ ಬ್ಲೇಮ್ ಮಾಡಬೇಡಿ ನೀವು. ಇಡೀ ಪಾರ್ಟಿ ಅವರು ಕಾಂಗ್ರೆಸ್ ಪಕ್ಷದ ನಾಯಕರು ನೋಡಿ, ಅವರು ಗೆದ್ದಿರೋರು ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲ, ನಾಯಕರು. ಅವ್ರ ಬಾಯಲ್ಲಿ ಕಾಂಗ್ರೆಸ್ ಪಕ್ಷನ ಉಳಿಸ್ಬೇಕು ಅನ್ನೋದಿಲ್ಲ, ಅವರ ಚಿಂತನೆ ಎಲ್ಲ ನಡೆಯೋ ಒಂದು ರೂಢಿಗಿನ್ನ ಹೆಚ್ಚಾಗೋದಿಲ್ಲ ನೋಡಿ. ಅದು ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಕಲ್ಚರ್, ಕಾಂಗ್ರೆಸ್ ಕಲ್ಚರ್ ಅದು. ಕಾಂಗ್ರೆಸ್ ಕಲ್ಚರ್ ಅವರು ಕಾಂಗ್ರೆಸ್ ಪಕ್ಷದವ್ರು ಓಟ್ ಹಾಕಿ ಗೆಲ್ಸಿದ್ರು. ಇವತ್ತು ಆ MLA-ಗಳಿಗೂ ಅವಮಾನ ಆದಂಗ ಆಯ್ತು. ಏನೇ ನಾವು ಇವನ್ ಓಟ್ ಹಾಕ್ಬಿಟ್ಟು ನಾವು ಉಗಿಸ್ಕೋಬೇಕು ನೋಡಿ. ಆ ಮಟ್ಟಿಗೆ ಬಂದವ್ರೆ. ನಾವು ಕಾಂಗ್ರೆಸ್ ಜನಪ್ರತಿನಿಧಿಗಳು ಗೆಲ್ಲಿಸಿ ಪಾಕಿಸ್ತಾನ ಜಿಂದಾಬಾದ್ ಅನ್ನು ನಾವು ಹಾಕೊಂಡು ಓಟ್ ಹಾಕಿದೀವಲ್ಲ ಅಂತ ಮತದಾರ ಉಗಿತಾರಲ್ಲ ಅಂತ ಅವ್ರಿಗೂ ಇವತ್ತು ಯಾಕೆ ನೋಡಿ. ಅದೇ ಸಂದರ್ಭ ಯಾವ್ದು ಅಂತ ತಿಳ್ಕೋಬೇಕು ಅಂತ ನಾನು ನಾವು ಪಾಕಿಸ್ತಾನ ಜಿಂದಾಬಾದ್ ಓಟ್ ಹಾಕಿದ್ದೀವಲ್ಲ, ನಾವು ಕಾಂಗ್ರೆಸ್ ನಾಯಕರು ನಾಳೆ ಹೋದ್ರೆ ಹೋಗ ಇಂಥವ್ನು ಓಟ್ ಹಾಕಿದ್ದೀನಿ, ನೀನ್ ಯಾವ ಮನುಷ್ಯ ಅಂತ ನೋಡಿ. ಅದಕ್ಕೆ ಕ್ಲಾರಿಫೈ ಕೊಡೋದಕ್ಕೆ ನಮ್ಮ ಪಾರ್ಟಿ ಇದೆ, ಕ್ಲಾರಿಫೈ ಕೊಡೋದಕ್ಕೆ ಕೊಡ್ತಾರೆ. ಭಾವನೆಗಳು ನಾನು ಹೇಳ್ತಿದ್ದೀನಿ ಗಣೇಶ್ ಅವರೇ, ಯಾಕೆ ಅಂತಂದ್ರೆ ಈ ಹೇಳಿಕೆನ ಯಾರೇ ಬಿಟ್ಬಿಟ್ರು ಟಿವಿ ಬಿಡಲ್ಲ, ಇದನ್ನ ಫಾಲೋ ಮಾಡ್ತಾರೆ. ಇವರಿಂದ ನೆಕ್ಸ್ಟ್ ಸಾರ್ವಜನಿಕರೆಲ್ಲ ಕೇಳಿಸ್ಕೊಳ್ಳಲ್ಲ. ನಿಮ್ಮ ಸಮಸ್ಯೆನೇ ಇದು. ಈ ಒಂದು ವಿಚಾರವನ್ನ ನಾವು ಫಾಲೋ ಮಾಡ್ತೀವಿ, ಅವ್ರು ಏನು ಹೇಳಿಕೆ ಬರುತ್ತೆ ನಾವು ಕೇಳ್ತೀವಿ, ಯಾರಿಗೆ ಪನಿಷ್ಮೆಂಟ್ ಆಗುತ್ತೆ ಚೆಕ್ ಮಾಡ್ತೀವಿ, ಯಾರು ಆ ಥರ ಹೇಳಿಕೆ ಕೊಟ್ಟರು ಚೆಕ್ ಮಾಡ್ತೀವಿ. ಇದೊಂದು ಭಾಗ. ಇಲ್ಲಿ ಈ ಸೋಮಶೇಖರ್ ಅವ್ರ ವಿಚಾರದಲ್ಲಿ ಅಭಿವೃದ್ಧಿಗೆ ನಾನು ಓಟ್ ಹಾಕಿದೆ ಅಂತ ಹೇಳಿದ್ದಾರೆ ಸರ್. ಹೇಳೋದಕ್ಕೆ ಹೇಳ್ಬಿಡಿ, ಬ್ರೇಕ್ ಹೋಗ್ಬಿಡ್ತೀನಿ, ಸಿಕ್ಕಿದಾಗ ಹೇಳ್ಬಿಡಿ. ಖಂಡಿತ ಅಭಿವೃದ್ಧಿ ಓಟ್ ಹಾಕ್ತಿದ್ದೀನಿ ಅಂದ್ರೆ ಏನು ಹೇಳ್ತಿರಲ್ಲ, ಅದು ಹಿಮಾಚಲ್ಗೂ ಶೂಟ್ ಆಗಬೇಕು, ಉತ್ತರ ಪ್ರದೇಶಕ್ಕೂ ಶೂಟ್ ಆಗಬೇಕು, ಕರ್ನಾಟಕಕ್ಕೂ ಶೂಟ್ ಆಗಬೇಕು. ನೀವು ಎಲ್ಲರ ಪರ, ಎಲ್ಲ ಪಕ್ಷಗಳ ಪರವಾಗಿ ಜಡ್ಜ್ ತರ ತೀರ್ಮಾನ ಕೊಟ್ಟಿದ್ದೀರಾ. ನಾನು ತಿರುಗಿ ಅದನ್ನ ಜಾಸ್ತಿ ಮುಂದುವರೆದು, ಯಾಕೆ ನೀವು ಒಂದು ಮಾತು ಹೇಳಿದ್ರ, ಅದು ಆತ್ಮಸಾಕ್ಷಿ ಆಗಲಿ, ಆತ್ಮ ಇರತಕ್ಕಂಥ ವ್ಯಕ್ತಿ ಆಗಲಿ, ಬದ್ಧತೆ ಇರೋ ವ್ಯಕ್ತಿ ಆಗಲಿ, ನಿಷ್ಠೆ ಇರತಕ್ಕಂಥ ವ್ಯಕ್ತಿ ಆಗಲಿ, ಅದು ನಾನು ಒಪ್ಪಿಡ್ತೀನಿ. ಪಾರ್ಟಿ ಸಿಂಬಲ್ ಅಲ್ಲಿ ಗೆದ್ದು ಇನ್ನೊಂದು ಪಾರ್ಟಿಗೆ ಹಾಕ್ಬಾರ್ದು. ಗಣೇಶರು ಆತ್ಮಸಾಕ್ಷಿ ಅವೆಲ್ಲ ಯಾವಾಗ ಬರ್ತದಂದ್ರೆ ಇಡೀ ರಾಷ್ಟ್ರದ ಸಮಸ್ಯೆ ಬಂದಾಗ ಅವ ಪಕ್ಷ ಬಿಟ್ಟು ಇವ್ ನಮ್ಗೆ ಎಮರ್ಜೆನ್ಸಿ ಟೈಮ್ನಾಗ ಆತ್ಮಸಾಕ್ಷಿ ಸ್ಟಾರ್ಟ್ ಆಗ್ಲಿಲ್ವಾ, ಎಲ್ಲರೂ ನಾವು ಒಂದಾಗಿ ಹೋರಾಟ ಮಾಡ್ಬೇಕಾಗತ್ತೆ, ಅದು ಅವಾಗ ಆತ್ಮಸಾಕ್ಷಿ ಬರುತ್ತೆ. ಇವೊಂದು ರಾಜ್ಯಸಭಾದಲ್ಲಿ ಆತ್ಮಸಾಕ್ಷಿ ಪ್ರಶ್ನೆ ಏನು ಬರುತ್ತೆ? ಒಂದು ರಾಜ್ಯಸಭಾ ಎಲೆಕ್ಷನ್ 3 ಜನ ಆಚೆ ಬರ್ತಾರೆ, ಅದು ಈಸ್ ಎ ರೆಗ್ಯುಲರ್ ಪ್ರೊಸೀಜರ್. ಸರ್, ಈಗ ಅಭಿವೃದ್ಧಿಗಾಗಿ ಮತ ಅಂತ ಹೇಳ್ತೀನಿ. ಇಷ್ಟು ವರ್ಷ ಗೆದ್ದಿದ್ದ ಆ ಪಕ್ಷದಿಂದ ಅವರು ಆಯಿತು, ಅಭಿವೃದ್ಧಿ ಮಾಡಿದ್ರು ಬಿಟ್ಟರು, ಅದು ನಾನು ಅದಕ್ಕೂ ಹೋಗಲ್ಲ. ಬಿಟ್ಟು ಬಂದರೆ ಪಕ್ಷಗಳಾಯಿತು, ಸರ್ಕಾರ ಬದಲಾಯಿತು, ಬಂದು ನೀವು ಇಷ್ಟು ವರ್ಷ ಮಂತ್ರಿನೇ ಆಗಿರಲಿಲ್ಲ, BJP ಸರ್ಕಾರ ಬಂದ್ರಿ, ಮಾಡಿದ್ರಿ, ಮಂತ್ರಿ ಆದ್ರಿ, ಮೈಸೂರು ನಗರದ ಉಸ್ತುವಾರಿ ಸಚಿವರಾದ್ರಿ, ಅಭಿವೃದ್ಧಿ ಮಾಡಿ ಇವತ್ತು ನಿಮ್ಗೆ ಅಭಿವೃದ್ಧಿ ನೆಪ ಬಂತ, ಅಭಿವೃದ್ಧಿ ಯೋಚನೆ ಬಂತ? ಇಷ್ಟು ವರ್ಷ ಆ ಕ್ಷೇತ್ರನ ಪ್ರತಿನಿಧಿಸಿದವ್ರು ಯಾರು ಸರ್? ಏನು ಆಕಾಶದಲ್ಲಿ ಒಂದು ಚೂಕಾಳಿ ಅಂತಂದ್ರೆ ರಸ್ತೆ ಆಗ್ತಾ ಇತ್ತಾ, ಚುಮ್ಕಾಳಿ ಅಂದರೆ ನೀರು ಹೋಗ್ತಾ ಇತ್ತಾ, ಚೂಕಾಳಿ ಅಂತಂದ್ರೆ ಕಸ ಹೋಗ್ತಾ ಇದೆಯಾ? ಏನು ಅಭಿವೃದ್ಧಿ ಮಂತ್ರ? ದುಡ್ಡು ಸಾರ್, ಕೊಳ್ಳೆ ಬರ್ತಾ ಇದೆ. ಅವಾಗ ತಿಂದಿಲ್ವನಿ, ಅವಾಗ ಹೊಡಿ, ಅವಾಗ ಮಂತ್ರಿ ಆಗಿದ್ದಾಗ ನೀವು ಅಭಿವೃದ್ಧಿ ಮಾಡಕ್ಕಾಗ್ಲಿಲ್ವಾ? ಅವಾಗ ಎಲ್ಲಿ ಯಾರು ಕೇಳಿದ್ರು ನಿಮ್ಮನ್ನ? ಇವಾಗ ಇವ್ರು ದುಡ್ಡು ಕೊಟ್ಬಿಟ್ರೆ ಅಭಿವೃದ್ಧಿಗಾಗಿ ದುಡ್ಡು ಕೊಟ್ಟರೆ. ಹಿಮಾಚಲದಲ್ಲಿ 6 ಜನ ಕಾಂಗ್ರೆಸ್ ಅವ್ರಿಗೆ ಎಷ್ಟು ದುಡ್ಡು ಕೊಟ್ರಿ ನೀವು? ಸರ್, ನಾನು ಅಡ್ಡದ ಅಭಿವೃದ್ಧಿಯನ್ನು ವಿಚಾರಕ್ಕೆ ಮಾತಾಡ್ತಿದ್ದೆ, ನಾನು ಅಭಿವೃದ್ಧಿಯನ್ನು ವಿಚಾರಕ್ಕೆ ಮಾತ್ರ ಮಾತಾಡ್ತಿದ್ದೀನಿ. ನಾನು ಇವರು ಆಮಿಷಕ್ಕಾಗಿ ಮತ ಹಾಕಿದ್ದಾರೆ ಅಂತ ಎಲ್ಲೂ ನಾನು ಮಾತಾಡ್ತೀನಿ, ಆಮಿಷಕ್ಕೆ ಒಳಗಾಗಿದ್ದಾರೆ ಅಂತ ನಾನು ಮಾತಾಡ್ತಿಲ್ಲ. ಅಭಿವೃದ್ಧಿಗಾಗಿ ಅಭಿವೃದ್ಧಿ ಮಂತ್ರಿ ಆಗಿದ್ದು
ಇದ್ದವ್ರು 3 ವರ್ಷ, ಎರಡನೇ ಬಾರಿ ನೀವು ಬಂದಾಗ ಬಿಜೆಪಿಯಲ್ಲೇ ಗೆಲ್ಸಿದೀವಿ. ಕ್ಷೇತ್ರಕ್ಕೆ ಅನುದಾನ ಕೊಟ್ರು ಅಂತ ಸರ್. ನೋಡಿ, ಕ್ಷೇತ್ರಕ್ಕೆ ಅನುದಾನ ಕೊಟ್ರು. ಅಲ್ಲ ಅವರು ಮಂತ್ರಿ ಮಂತ್ರಿ ಆಗಿದ್ರಿ ನೀವು ಮೈಸೂರದು, ಅಂತದೆಲ್ಲ ಕೊಟ್ಟು ಈಗ ಅಭಿವೃದ್ಧಿ ಮಂತ್ರ. ಅಯ್ಯೋ ರಾಮ, ಅಲ್ಲ ಅದನ್ನ ನೀವು ತಿಳ್ಕೋಬೇಕು. ಈಗ ನಿಮ್ಮ ಶಾಸಕರಿಗೆ LKG ಸ್ಟೂಡೆಂಟ್ ಮಾತಾಡಿದ್ರೆ ಏನ್ರಿ ಅರ್ಥ? ಅಲ್ಲ ರೀ, ನಿಮ್ಮ ಈಗ ಪಾರ್ಟಿ ಅಭಿವೃದ್ಧಿ ಆಗ್ತಾ ಇದೆ, ಶಾಸಕರಾಗಿರೋದು ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಕ್ಷೇತ್ರಕ್ಕೆ ಅನುದಾನ ಕೊಟ್ರು, ಬಿಡುಗಡೆ ಮಾಡಿದ್ರು. ಅದಕ್ಕೆ ನೀವು ಮಂತ್ರಿ ಆಗಿದಾಗ ಏನ್ ಮಾಡಿದ್ರಿ? ಎಲ್ಲ ಜೋಬ್ ಹಾಕಬಿಟ್ರ? ಓಕೆ, ರಾಜ್ಯದ ಉಸ್ತುವಾರಿ ಮಂತ್ರಿ ಅಂತವ್ರ ಪಾರ್ಟಿ ಇಟ್ಕೊಂಡು ಸಾಕ್ತಾ ಇದ್ದೀರಾ ನೀವು? ಅದು ನೋಡಿ. ಅಂತವ್ರನ್ನ ಪಾರ್ಟಿ ಇಟ್ಕೊಂಡು ಸಾಕ್ತಾ ಇದ್ದೀರಾ ನೀವು? ಚೆನ್ನಾಗಿತ್ತಾ? ನಿಮ್ಮ ಪಾರ್ಟಿ ಶಾಸಕರು ಗೆಲ್ಸಿದಾಗ ಬೆಳಿಗ್ಗೆ ಅವ್ರು ಓಟ್ ಹಾಕೋವರೆಗೂ ನಿಮ್ ಶಾಸಕರೇ, ನಿಮ್ ಹೆಮ್ಮೆನೇ ಅವರು. ಅಲ್ಲ, ಇವತ್ತು ಬೆಳಿಗ್ಗೆ ಅವ್ರು ಓಟ್ ಹಾಕೋವರೆಗೂ ನಿಮ್ ಹೆಮ್ಮೆ ಅವರು, ನಿಮ್ ಪ್ರೌಡ್ ಓಟ್ ಒತ್ತು ನೋಡಿ, ಅವ್ರು ಗೆದ್ದಾಗ ನಿಮ್ ಶಾಸಕರು ಅಭಿವೃದ್ಧಿ ಪರವಾಗಿ ಅವ್ರು ಗಣೇಶ್ ಅವರೇ, ಓಟಿಂಗ್ ತೋರ್ಸೋವರೆಗೂ ನಿಮ್ ಪಾರ್ಟಿ ಹೆಮ್ಮೆ ಅವರು, ತೋರ್ಸಿದ ತಕ್ಷಣದಿಂದ ಯಾರವರು ಅಂತ ರಮಾಕಾಂತ್ ನೋಡಿ, ನಾನು ಆಮಿಷಕ್ಕೆ ಒಳಗಾಗಿದ್ದಾರೆ, ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದಾರೆ, ದುಡ್ಡು ತಗೊಂಡು ನಾನು ಎಲ್ಲೂ ಹೇಳ್ತಿಲ್ಲ. ಆದರೆ ಯಾವ ಆಮಿಷಕ್ಕೆ? ಇದು ನಮ್ಮ ದೊಡ್ಡ ಮನಸ್ಸು, ಎಲ್ಲರಿಗೂ ಪರವಾಗಿ ನಾವು ಅನುದಾನವನ್ನು ಬದ್ಧತೆ. ನಾನು ಬಂದ ಮೇಲೂ ಕೂಡ ಪಕ್ಷ ಬಿಟ್ಟು ಬಂದ ಮೇಲೆ ರಾಜೀನಾಮೆ ಕೊಟ್ಟು ಬಿಜೆಪಿ ಗೆಲ್ಸಿದ್ದಾರೆ, ನೋಡಿ, ಮಂತ್ರಿ ಬೆಳಗ್ಗೆ ಕ್ರಮ ತಗೊಳ್ಳೋ ತಾಕತ್ತು ಅದನ್ನ ಹೇಳಿ. ಸಾಯಂಕಾಲ 6 ಗಂಟೆಗೆ ಕಾರಣ ಇಂಥ ಭೂತಾಟಿಕೆಯ ಕಾರಣ. ನೋಡಿ, ಸಾಯಂಕಾಲ 6 ಗಂಟೆಗೆ